ಕೆಳಗಡೆ ತಾನೇ ಸೌಂಡ್ ಕೇಳಿಸ್ತಾ ಇತ್ತು. ನಿಮಗೆ ಕೇಳಿಸ್ತಾ ಇದೆಯಾ? ಎಸ್ ಎಸ್. ಹಲೋ, ಯಾರಾದರೂ ಇದ್ದೀರಾ ಇಲ್ಲಿ? ಪಕ್ಕಾ ಸೌಂಡ್, ಎಲ್ಲ ಕೇಳಿದೆ. ಪಕ್ಕಾ ಸೌಂಡ್ ಕೇಳಿಸ್ತಾ ಇತ್ತು. ಅದು ಹುಡುಗಿನೂ ಹೆಸರು ಬರುತ್ತಲ್ವಾ, ಮಸೋದ ಅಂತ. ಅದ್ಮೇಲೆ ನೋಡಿ ತಾಹಿರ್, ಮುಸ್ಲಿಂ ನೇಮ್. ಎಸ್ ಎಸ್. 2 days night all watched Zee Tamil TV. This movie. Oh God. ಗೈಸ್, ಎಲ್ಲರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ತುಂಬ ಹಾಂಟೆಡ್ ಆಗಿರುವ ಒಂದು ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಮತ್ತು ನನ್ನ ಟೀಮ್ಮೇಟು, ನನ್ನ ಫ್ರೆಂಡು ಮಿಸ್ಟರ್ ಜಿನ್ಸ್ಟರ್ ಸಿದ್ದಿಕ್ ಅವರು ಬಂದಿದ್ದಾರೆ ನಮ್ಮ ಚಾನಲ್ಗೆ. ನಮ್ಮ ಕನ್ನಡ ಚಾನಲ್ಗೆ ಫಸ್ಟ್ ಟೈಮ್ ಅವರು ಅಪಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ, ಬಟ್ ಆದ್ರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಹೇಳ್ತೀನಿ. ಜಿನ್ ವಿಡಿಯೋನಲ್ಲಿ, ಜಿನ್ ಎಕ್ಸ್ಪ್ಲೋರಿಂಗಲ್ಲಿ ಜಿನ್ನ ಫೈಟ್ ಮಾಡೋದು ಏನಂತಾರೆ, ಜಿನ್ ಜೊತೆ ಬಂದು ಫೈಟ್ ಮಾಡೋದು ಮತ್ತು ದುವಾ ಮಾಡೋದು, ಇದರಲ್ಲಿ ಎಲ್ಲ ಬಂದು ಅವರು ಕಿಂಗು. ಅದಕ್ಕೋಸ್ಕರನೇ ನಾನು ತಮಿಳ್ ಚಾನಲಲ್ಲಿ ಇವ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರುವಾಗಲೇ ನಾನು ಜಿನ್ಸ್ಟರ್ ಅಂತ ಹೆಸರಿಟ್ಟಿದ್ದೀನಿ. ಸೊ ಜಿನ್ಸ್ಟರ್ ಸಿದ್ದಿಕ್ ಅವ್ರ ಹೆಸರು. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅವರು ಮತ್ತು ನಂದು ಈ ಎಕ್ಸ್ಪ್ಲೋರಿಂಗ್ ಹೆಂಗಿದೆ ಅಂತ. ಮರ್ತೋಗ್ಬೇಡ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅವ್ರ ಚಾನಲ್ ಲಿಂಕ್ನು ನಾನು ಕೆಳಗಡೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಮರ್ತೋಗ್ಬೇಡ, ಅವ್ರಿಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಅವ್ರು ಬಂದು ನಮ್ಮ ಫ್ರೆಂಡೇ ತಮಿಳಲ್ಲಿ ಗೋಸ್ಟ್ ವಿಡಿಯೋಸ್ ಮಾಡ್ತಾ ಇದ್ದಾರೆ. ಸೊ ಗೈಸ್, ಈಗ ಬಂದು ಇನ್ನೊಂದು ವಿಷಯ ನಾನು ಹೇಳಬೇಕು. ನಿಮಗೆ ಏನೋ ಒಂದು ಪ್ರೇಯರ್ ಸೌಂಡ್ಸ್ ಕೇಳ್ತಾ ಇರುತ್ತೆ. ಅದು ಬಂದು ಪಕ್ಕದಲ್ಲಿ ಒಂದು ಟೆಂಪಲ್ ಇದ್ದಾವೆ, ಅಲ್ಲಿ ಬಂದು ಹಬ್ಬ ಏನೋ ನಡೀತಾ ಇದೆ. ಅದೇನೋ ಹೇಳ್ತಾರೆ, ಅದು ನಡೀತಾ ಇದೆ, ಪೂಜೆ ಏನೋ ನಡೀತಾ ಇದೆ. ಸೊ ಇದರಿಂದ ನಮಗೆ ಬಂದು ಸೇಫ್ಟಿನೇ, ಓಕೆನಾ? ಸೊ ಅದು ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅಲ್ಲಿಂದ ನಾನು ನೈಟ್ ವಿಷನ್ ಫಿಕ್ಸ್ ಮಾಡುವಾಗಲೇ ನನಗೆ ಏನೋ ಒಂಥರ ಸೌಂಡ್ ಕೇಳಿಸ್ತಾ ಇತ್ತು. ಅದು ನಾನು ನನ್ನ ಫ್ರೆಂಡು ಸಿದ್ದಿಕ್ ಹತ್ರ ನಾನು ಹೇಳ್ತಾ ಇದ್ದೆ. ಸೊ ಅವರು ನನ್ನ ಅಪ್ಪೆ ಸುಮ್ಮನೆ ಇಲ್ಲಿ ಅವನು ಸೌಂಡ್ ಕೇಳಿಸು. ಸೊ ಎಸ್ ಗೈಸ್, ಅವ್ರಿಗೆ ಬಂದು ಕನ್ನಡ ಗೊತ್ತಿಲ್ಲ. ಸೊ ಆವಾಗ ನಾನು ಅವ್ರ ಹತ್ರ ಬಂದು ತಮಿಳಲ್ಲಿ ಕಾನ್ವರ್ಸೇಷನ್ ಮಾಡ್ತೀನಿ, ತಮಿಳಲ್ಲಿ ಮಾತಾಡ್ತೀನಿ ಅವ್ರ ಹತ್ರ. ಸೊ ಅದು ನಿಮಗೆ ಯಾವುದು ಡಿಸ್ಟರ್ಬ್ ಆಗಲ್ಲ, ಯಾಕೆಂದರೆ ನಿಮ್ಮ ಜೊತೆನೂ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರಿಗೂ ನಾನು ಅವ್ರ ಜೊತೆ ತಮಿಳಲ್ಲಿ ನಾನು ಮಾತಾಡ್ಕೊಳ್ತೀನಿ. ಈ ವಿಡಿಯೋ ಬಂದು ತಮಿಳ್ ಮತ್ತು ಕನ್ನಡ 2 ಚಾನಲಲ್ಲಿನೂ ಬರುತ್ತೆ. ಸೇಮ್ ವಿಡಿಯೋ ಬರುತ್ತೆ ಅಂತ ಅನ್ಕೋಬೇಡಿ, ಯಾಕೆಂದರೆ ಕೆಲವೊಂದು ಸೀನ್ಸ್ ನಾನು ಕಟ್ ಮಾಡ್ತೀನಿ. ಅದು ತಮಿಳಿಗೆ ಯಾವುದು ಬೇಕೋ ಅದು ನಾನು ಹಾಕ್ತೀನಿ, ಈ ನಮ್ಮ ಕನ್ನಡಗೆ ಯಾವುದು ಬೇಕೋ ಅದು ನಾನು ಹಾಕ್ತೀನಿ. ಕಂಟಿನ್ಯೂಟಿ ಇರುತ್ತೆ, ಯಾರು ಮಿಸ್ ಮಾಡಬೇಡ. ಸೊ ಕಂಟಿನ್ಯೂ ಆಗಿ ಈ ವಿಡಿಯೋ ಬಂದು ನೋಡಬೇಕಂದ್ರೆ ತಮಿಳು ಮತ್ತು ಕನ್ನಡ 2 ಚಾನಲಲ್ಲಿನೂ ಈ ವಿಡಿಯೋ ಬರುತ್ತೆ. ಈ ವಿಡಿಯೋ ನೋಡಿ, ಅದರಲ್ಲಿ ಅರ್ಧ ಇದರಲ್ಲಿ ಅರ್ಧ ಅಂತ ಕಂಟಿನ್ಯೂಷನ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತೆ. ಓಕೆ, ಎಕ್ಸ್ಪ್ಲೋರ್ ಮಾಡೋಣ. ಔಟ್ಸೈಡ್ ನೈಟ್ ವಿಷನ್ ಫಿಕ್ಸ್ ಮಾಡಿದ್ದೀನಿ ಗೈಸ್, ಅದು ಮಾತ್ರ ಇಲ್ಲ. ಈ ಲೊಕೇಶನ್ ಬಂದು ಕೃಷ್ಣ ಅವರು ಆಲ್ರೆಡಿ ಮುಂಚೆ ಮಾಡಿದ್ದಾರೆ, ಕೆಲವು ವರ್ಷ ಆಗಿದೆ ಅವ್ರು ಮಾಡಿ. ಆ ವಿಡಿಯೋ ನಾನು ನೋಡಿಬಿಟ್ಟು ಅವ್ರ ಹತ್ರ ಈ ಲೊಕೇಶನ್ ನಾನು ಕೇಳಿದ್ದೀನಿ, ನಾನು ಮಾಡಬೇಕು ಬ್ರೋ ಅಂತ. ಸೊ ಅವ್ರ ಹತ್ರ ನಾನು ಡೀಟೇಲ್ ಆಗಿ ಏನು ಇಲ್ಲಿ ನಡೆದಿರುವ ಸ್ಟೋರಿ ಏನು ನಾನು ಕೇಳಿಲ್ಲ. ಸೊ ಬ್ಲೈಂಡಾಗಿ ಲೊಕೇಶನ್ ಕೇಳಿಬಿಟ್ಟು ನಾನು ಬಂದಿದ್ದೀನಿ. ಅವ್ರು ಹೇಳಕ್ಕೆ ಬಂದರು ಇಲ್ಲಿ ಏನಾಗಿದೆ ಅಂತ. ಬಟ್ ನಾನು ಬಂದು ಆ್ಯಕ್ಚುಲಿ ಬೇಡ ಬ್ರೋ, ನಾನು ಅಲ್ಲಿ ಹೋಗಿ ಎಕ್ಸ್ಪ್ಲೇನ್ ಮಾಡಿನಿ, ತಿಳ್ಕೊಳ್ತೀನಿ ಏನಾಗಿದೆ ಅಂತ ನಾನು ಹೇಳಿದ್ದೀನಿ. ಓಕೆ, ಸೊ ಗೈಸ್ ನೋಡಿದ್ದೀರಾ ಎಷ್ಟು ಸೆಟ್ ಆಗಿದೆ ಅಂತ. ಸೊ ಎಸ್, ಅಷ್ಟು ಹೀಟ್ ಇದೆ ಇಲ್ಲಿ, ಅಷ್ಟು ಸಖಿ ಆಗ್ತಾ ಇದೆ ನನಗೆ. ಸೊ ಅವರು ಸಿದ್ದಿಕ್ ಅವರು ಈಗ ಮಾತಾಡ್ತಾರೆ, ತಮಿಳಲ್ಲಿ ಮಾತಾಡ್ತಾರೆ. ಅದು ನಾನು ನಿಮಗೆ ಆಮೇಲೆ ಹೇಳ್ತೀನಿ ಏನು ಹೇಳ್ತಾರೆ ಅಂತ. ಬನ್ನಿ ಬ್ರೋ. ஐ லவ் யூ, ஹவ் ஆர் யூ டு ஆல். ஃபஸ்ட் டைம் நான் வந்து ப்ரோ ஒரு கன்னடா சேனலில் வரேன். எனக்கு கன்னடம் தெரியாது, தமிழ் தெரியும், இங்கிலீஷ் தெரியும். பட் நான் தமிழில் சொல்கிறேன், அவர் உங்கள்கிட்ட கண்டிப்பாக ட்ரான்ஸ்லேட் பண்ணுவார். கண்டிப்பாக இந்த வீடியோ உங்களுக்கு கண்டிப்பாக பிடிக்கும் நம்பிக்கை எனக்கு இருக்குது. கரெக்டாக மறக்காமல் ப்ரோவுடைய சேனலை சப்ஸ்கிரைப் பண்ணுங்கள், சப்போர்ட் பண்ணுங்கள், லைக் பண்ணுங்கள், உங்கள் ஃப்ரெண்ட்ஸ் எல்லாத்துக்குமே ஷேர் பண்ணுங்கள். தேங்க்யூ. ಸೊ ನಮ್ಮ ಸಿದ್ದಿಕ್
தமிழ்லையும் ಒಂದು ಮಾತು ಹೇಳ್ಬಿಡ್ತೀನಿ. நம்ம சித்திக் சேனலும் வந்து இந்த வீடியோ கீழே டிஸ்கிரிப்ஷனில் வந்து நான் லிங்க் கொடுத்துருக்கேன். மறக்காமல் எல்லாருமே ಚೆಕ್ ಔಟ್ ಮಾಡಿ ಸಬ್ಸ್ಕ್ರೈಬ್ பண்ணிக்கோங்க. ನಮ್ಮ ಸಿದ್ದಿಕ್ ಅವ್ರನ್ನ ಜಿನ್ಸ್ಟರ್ ಸಿದ್ದಿಕ್ ಅವ್ರನ್ನ ಚಾನಲ್ ಲಿಂಕ್ನು ಈ ವಿಡಿಯೋ ಕೆಳಗಡೆ ನಾನು ಕೊಡ್ತೀನಿ, ಮರ್ತೋಗ್ಬಿಡೋ ಹೋಗಿ ಚೆಕ್ ಔಟ್ ಮಾಡ್ಕೊಳ್ಳಿ. ಇವಾಗ ಕೇಳಿಸ್ತದೆ. ಎಸ್, ಸರಿ ಗೈಸ್, ಫಟಾಫಟ್ ಅಂತ ವಿಡಿಯೋ ಒಳಗಡೆ ಹೋಗೋಣ. Powerful people make places powerful. ಸೊ ಗೈಸ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೌಂಡು ಕೇಳಿಸ್ತಾ ಇತ್ತು. ಏನೋ ಕ್ಲೀನ್ ಆಗಿದೆ ಅಲ್ವಾ ಇಲ್ಲಿ? ಕ್ಲೀನ್ ಆಗಿದೆ ಪಾಕಯ್ಯ, ಕ್ಲೀನ್ ಆಗಿದೆ ಇಲ್ಲಿ. ಏನು ಫ್ರೆಶ್ ಆಗಿ ಅದೇ ಹೇಳ್ತಾ ಇದ್ದೀನಿ, ಫ್ರೆಶ್ ಆಗಿದೆ. ಯಾರು ಯೂಸ್ ಮಾಡ್ತಾರೆ ಅನಿಸ್ತಾ ಇದೆ ಅಲ್ವಾ? ಹಾಂ, ಅದು ಇದು ಎಲ್ಲರಿಗೂ ಗೊತ್ತು. ಸೊ ಗೈಸ್, ಇದು ಏನಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ, ತಮಿಳಲ್ಲಿ ಗೊತ್ತು. ಕರಯಾನ್ ಅಂತಾರೆ ತಮಿಳಲ್ಲಿ. ಕರಯಾನ್ ಪುತ್ತಿಯಾ? ಸೊ ಗೈಸ್, ಈಗ ಫೈನಲ್ ಆಗಿ ನಾವಿಬ್ಬರು ಈ ಲೊಕೇಶನ್ಗೆ ಬಂದಿದ್ದೀವಿ. ಕೃಷ್ಣ ಬ್ರೋ ಅವರು ಹೇಳಿದರು ಈ ಸ್ಟೋರಿ ಬಗ್ಗೆ ನಾನು ಹೇಳ್ತೀನಿ ಬ್ರೋ ಅಂತ. ನಾನು ಬೇಡ ಬ್ರೋ, ಇಲ್ಲಿ ಬಂದಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ತಿಳ್ಕೊಳ್ತೀನಿ ಅಂದೆ. ಸುಮ್ಮನೆ ನಾವು ಏನೋ ಬಂದುಬಿಟ್ಟು ಬರೋಕ್ಕೆ ಮುಂಚೆ ಏನೋ ನಾವು ಸ್ಟೋರಿ ಕೇಳ್ಕೊಂಡು ಆಮೇಲೆ ಇಲ್ಲಿ ಬಂದು ಏನು ನಡೆದಿಲ್ಲ ಅಂದರೆ ಅದು ವೇಸ್ಟು. ಇಲ್ಲಿ ಬಂದು ಲೈವ್ ಆಗಿ ನೋಡಬೇಕು ಏನಾಗಿದೆ ಅಂತ. ಇವಾಗ ಸೌಂಡ್ ಕೇಳಿಸುತ್ತೆ, ಎಲ್ಲ ಸೌಂಡ್ ಕೇಳಿಸ್. ವಿಂಡೋ ಸಿಗುತ್ತಾನೆ. ಏನಿಲ್ಲ. ಸೊ ಗೈಸ್, ಇಲ್ಲಿಂದ ಸೌಂಡ್ ಬಂತು, ಪಕ್ಕ ಇಲ್ಲಿಂದ ಬಂದು ಸೌಂಡ್ ಬಂತು ನಮಗೆ. ಅಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿಂದ ಯಾರು ಹಂಗೆ ಮಾಡೋ ಥರ ಸೌಂಡ್ ಬಂತು. ಎಕ್ಸಾಕ್ಟ್ ಇದೇ ಸೌಂಡ. ಸರಿ, ಚಿಕ್ಕದು ಟಾರ್ಚ್ ಲೈಟ್ ಕೊಡಿ, ನಾನು ಹಂಗೆ ಕವರ್ ಮಾಡ್ಕೊಳ್ಳಿ. ரூபன் அங்கே யாரோ எட்டி பார்த்த மாதிரி சொல்லி இந்த சைடில் எட்டி பார்த்துட்டு அப்படியே போன மாதிரி தெரிஞ்சு. ಈ ವಿಂಡೋ, இந்த விண்டோஸ். ಯಾರದು? ಯಾರಿಲ್ಲ, ಕ್ಲಿಯರ್ ಆಗಿರೋ ಕಡೆ ಇತ್ತಾನೆ. ಯಾರೋ ಫೀಮೇಲ್ ವಾಯ್ಸು. ಇಲ್ಲ, ಏನೋ ಸಾಂಗ್ ಆಡೋ ಥರ ಕೇಳಿಸ್ತಾ ಇತ್ತು. ಸೊ ಗೈಸ್, ಈಗ ಜಸ್ಟ್ ಬಂದು ಈ ಸ್ಪಾಟಲ್ಲಿ ಯಾರೋ ಫೀಮೇಲ್ ವಾಯ್ಸ್ ಬಂದು ಪಕ್ಕ ಕೇಳಿಸ್ತಾ ಇತ್ತು, ಹಾಡು ಆಡೋ ಥರ. ಅದು ನಾನು ರೀಪ್ಲೇ ಆಗಿ ತೋರಿಸ್ತೀನಿ ನೋಡು, ಅದು ನಾನು ರೀಪ್ಲೇ ಮಾಡಿ ತೋರಿಸ್ತೀನಿ. ಸೊ ಗೈಸ್, ಈ ಹಾಡಿಂದ ಮರ್ಚಾಗಿ ಕೇಳಿಸ್ತಾ ಇದೆ. ಅಲ್ಲಿ ಬಂದು ದೇವಸ್ಥಾನದಲ್ಲಿ ಏನೋ ಹಬ್ಬ ನಡೀತಾ ಇದೆ, ಅದು ಬಿಟ್ಟು ಇನ್ನೊಂದು ಹಾಡು ಸಪ್ರೇಟಾಗಿ ಕೇಳಿಸ್ತಾ ಇದೆ. ಹಮ್ಮಿಂಗ್ ಸೌಂಡ್. ಹಲೋ, ಇಲ್ಲಿ ಯಾರಾದರೂ ಇದ್ದೀರಾ?
ನಮ್ಮನ್ನ ಬಿಟ್ಟು ಯಾರಾದರೂ ಇದ್ದೀರಾ ಇಲ್ಲಿ? ஹலோ, பார்க்குற இடமெல்லாம் ரெஸ்டாரண்ட் கிடையாது. ಏನಿಲ್ಲ, ಕ್ಲೀನ್ ಆಗಿದೆ. ನೋಡ್ಬಿಟ್ಟಿದ್ಯಾ? ಕ್ಲಿಯರ್ ಆಗಿ ನೋಡಿದ್ಯಾ? ಯಾರು ಯಾರಿಲ್ಲಿ ಇರೋದು? ಈ ಕಡೆನಾ? ಯಾರು? ಯಾರಾದರೂ ಇದ್ರೆ ದಯವಿಟ್ಟು ಹೇಳ್ಬಿಡಿ. ಈ ರೂಮಿಂದನೇ ನಮಗೆ ಸೌಂಡ್ ಬರ್ತಾ ಇದೆ. ದಯವಿಟ್ಟು ಹೇಳ್ಬಿಡಿ ಯಾರಾದರೂ ಇದ್ರೇನು. ಪಕ್ಕ ಕೇಳಿದಾನ ಸೌಂಡ್? ಇಲ್ಲ, ನಾನು ಸೌಂಡ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. நீ வந்து அந்த ரெஸ்ட் ரூம்ல இது பண்ணலாம். கரெக்டாக திரும்ப அந்த ஃப்ராக்சர் ஆஃப் செகண்ட் அப்படியே கருப்பு இது முடி இதெல்லாம் போட்டு அப்படியே போகணும். ಸೊ ಗೈಸ್, ಇಲ್ಲಿ ಬಂದು ಸಿದ್ದಿಕ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಬ್ಲ್ಯಾಕ್ ಶ್ಯಾಡೋ ಬಂದು ಹಂಗೆ ಈ ಕಡೆ ಬಂದು ಪಾಸ್ ಆಗಿ ಒಳಗಡೆ ಬಂತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾನು ನೋಡಿಲ್ಲ, ನನ್ನ ಹಿಂದೆ ಇವರು ನಿಂತ್ಕೊಂಡಿದ್ದಾರೆ. ಸೊ ಅಲ್ಲಿರುವಾಗ ಆ ಟೈಮಲ್ಲಿ ಇವ್ರು ನೋಡಿದ್ದಾರೆ. தமிழ் ஆடியன்ஸ்க்கு நான் சொல்லிக்கிறேன். ஸோ கைஸ், இங்கே வந்து பார்த்தீங்கன்னா இந்த இடத்த வந்து கிருஷ்ணா அப்படின்ற என்னோட ஃப்ரெண்டு தான் வந்து சஜஸ்ட் பண்ணியிருந்தார். ஸோ இந்த இடத்துல வந்து என்னாச்சு ஏதாச்சுன்னு சொல்லி நான் எதுவுமே கேட்கல. இந்த இடத்த நான் எக்ஸ்ப்ளோர் பண்ணி பார்த்துக்கிறேன் அப்படின்னு சொல்லிட்டு தான் வந்து நானும் சித்திக்கும் வந்து வந்தோம். வந்த இடத்துலேயே வந்து பார்த்தீங்கன்னா நான் நைட் விஷன் ஃபிக்ஸ் பண்ணிருக்கும் போது இதுக்குள்ளே இருந்து யாரோ அழுகிற மாதிரியான சவுண்டு வந்து ரொம்ப தெளிவாக ஜோராக கேட்டுச்சு. அப்பயே வந்து நான் நோட்டீஸ் பண்ணிட்டேன் அது, ஓகேவா? ஸோ அதுக்கப்புறமா வந்து எக்ஸ்ப்ளோர் பண்ணுறப்ப ஏதாச்சும் கேப்சர் ஆச்சுன்னா பார்த்துக்கலாம் அப்படின்னு சொல்லிட்டு நானும் சித்திக்கும் வந்து தைரியமாக இதுக்குள்ளே வந்துட்டோம். வந்ததுக்கப்புறம் பார்த்தீங்கன்னா வெளியில் ஜன்னல் சைடில் இருந்தோம், அந்த ரூம் பக்கம் இருந்தோம், வந்து சவுண்டுங்க வந்து பலமாக கேட்டுகிட்டே இருக்குது. என்னடா இவன் வந்து ಕನ್ನಡದಲ್ಲಿ பேசுகிற வீடியೋ வந்து தமிழில் போடுறானே, ಪ್ಲಸ್ ತಮಿಳಲ್ಲಿ ಮಾತಾಡಿರುವ ವಿಡಿಯೋ ಬಂದು ಕನ್ನಡದಲ್ಲಿ ಆಗ್ತಾ ಇದ್ದಾನೆ ಅಂತ ಯಾರು ಏನು ಅನ್ಕೋಬೇಡಿ. ನನಗೆ ಎರಡೂ ಒಂದೇ, ಓಕೆನಾ? ನಾವೆಲ್ಲರೂ ಒಂದೇ ಜನ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋ ಮಾತ್ರ ಹಂಗೆ ಬರ್ತಾ ಇರುತ್ತೆ. ಯಾಕೆಂದರೆ ಬಂದು ತುಂಬ ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಒಂದು ಚಾಲೆಂಜಿಂಗಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ 2 ಚಾನಲಲ್ಲಿನೂ ಹಾಕೋಣ ಈ ಸ್ಪೆಷಲಾಗಿ ಈ ವಿಡಿಯೋ ಅಂತ ತುಂಬ ರಿಸ್ಕ್ ತೊಗೊಂಡು ನಾವು ಮಾಡ್ತಾಯಿದ್ದೀವಿ, ಓಕೆನಾ? ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್. ಸೌಂಡು வந்து ಸೌಂಡ್ ಬಂದು ಯಾವ ಕಡೆ ಕೇಳಿಸ್ತಾ ಇದೆ ಅಂತ ನಾವು ಫಸ್ಟು ನೋಡಬೇಕು. ಈ ಕಡೆ ಅಂತ ತಾನೇ. ಸೊ ದಯವಿಟ್ಟು ಕೇಳ್ತಾ ಇದ್ದೀನಿ. ಇದೇನಿದು? ಒಂದು ಇ ಪಿ ಬಾಕ್ಸ್, ಇ ಪಿ ಎಲೆಕ್ಟ್ರಿಕಲ್ ಬಾಕ್ಸ್. ಓಕೆ. ಸೊ ಇಲ್ಲಿಂದನೇ ಬಂದು ಕಿಟಕಿ ಕಡೆಯಿಂದ ನಮಗೆ ಸೌಂಡ್ ಬಂತು. ಅಳುತ್ತಾ ಇರುವುದು ಯಾರದು ಅಂತ ದಯವಿಟ್ಟು ಹೇಳಿ. ಏನಾದರೂ ಬೇಕಾ ನಿಮಗೆ? ಮೇಲೆ 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 ಯಾರೋ ನಡ್ಕೊಂಡು ಹೋಗ್ತಾರೆ, ಸೌಂಡ್ ಕೇಳಿಸ್ತಾ ಇದೆ. ಸೊ ಗೈಸ್, ಮೇಲೆಯಿಂದ ಯಾರೋ ನಡ್ಕೊಂಡು ಹೋಗ್ತಾರ, ಫುಟ್ ಸ್ಟೆಪ್ ಸೌಂಡು ಕ್ಲಿಯರಾಗಿ ಕೇಳಿಸ್ತಾ ಇದೆ. ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ ನಿಮ್ಗೆ. ಸೊ ಯಾರಿದ್ದೀರಾ ದಯವಿಟ್ಟು ಹೇಳ್ಬಿಡಿ. ನಾವು ನಿಮ್ಮನ್ನ ಏನೂ ಮಾಡೋಕ್ಕೆ ಬಂದಿಲ್ಲ, ಓಕೆನಾ?
ಇದು ನೋಡೋಣ. ಹಲೋ, ಎಲ್ಲ ಈಗ ರೆಸ್ಟ್ ರೂಮ್ ಇದೆ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ ಬಂದು ಗೈಸ್, ಇಲ್ಲಿ ಬಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳೂ ನಡೀತಾ ಇದೆ. ಇಲ್ಲಿಗಲ್ ಆ್ಯಕ್ಟಿವಿಟೀಸು ನಡೆದಿದೆ. ಹಲೋ, ದಯವಿಟ್ಟು ಹೇಳ್ಬಿಡಿ ಯಾರಿದ್ದೀರಾ ಇಲ್ಲಿ. ನಿಮ್ಗೇನಾದರೂ ಹೆಲ್ಪ್ ಬೇಕಂದರೆ ಹೇಳಿ, ನಾವು ಮಾಡಿಕೊಡ್ತೀವಿ. ಅಲ್ಲಿ ರೆಸ್ಟ್ ರೂಮ್ಸ್ ಇದೆ ಜಾಸ್ತಿ, ಯೂಸ್ ಮಾಡ್ತಾರೆ. ಸೌಂಡ್ ಆ ರೂಮಿಂದ ಬರ್ತಾ ಇದೆ. ಬನ್ನಿ ಇವಾಗ ತಾನೇ ಅಲ್ಲಿಂದ ಬಂದಿದ್ದೀವಿ. ಈ ರೂಮ್ಗೆ ಎರಡು ರೂಮಲ್ಲಿ ಏನೋ ಒಂದು ರೂಮಲ್ಲಿ ಬರ್ತಾ ಇದೆ ಸೌಂಡು. ಸೊ ಗೈಸ್, ಆ್ಯಕ್ಚುಲಿ ನೋಡಿದ್ರೆ ಇಲ್ಲಿ ಈ ರೂಮಿಂದನೇ ಬಂದು ಸೌಂಡು ಜಾಸ್ತಿ ಬರ್ತಾ ಇದ್ದಾವೆ. ಸೊ ಆ್ಯಕ್ಚುಲಿ ಅಕ್ಯುರೇಟಾಗಿ ನಮಗೆ ಗೊತ್ತಿಲ್ಲ ಯಾವ ರೂಮಿಂದ ಬರ್ತಾ ಇದೆ ಅಂತ. ಬಟ್ ಈ ರೂಮ್ ಬಂದು ಕ್ಲಿಯರಾಗಿ ಬಂದು ಸೌಂಡ್ ಕೇಳಿಸ್ತಾ ಇದೆ. ಹಲೋ, ಏನು ಬೇಕು ನಿಮಗೆ ಅಂತ ದಯವಿಟ್ಟು ಹೇಳಿ. ನಿಮಗೆ ಹೆಲ್ಪ್ ಮಾಡೋಕ್ಕೇ ಬಂದಿದ್ದೀವಿ. ನೀವು ಯಾರು, ನಿಮ್ಮ ಹೆಸರೇನು, ನೀವು ಏನಕ್ಕೆ ಇಲ್ಲಿದ್ದೀರಾ ಅಂತ ನಮಗೆ ಏನು ಗೊತ್ತಿಲ್ಲ. ಬಟ್ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಇಲ್ಲಿಗೆ ಬಂದಿದ್ದೀವಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತ, ನಿಮಗೆ ಸಹಾಯ ಮಾಡಬೇಕು ಅಂತ. ನಾವಿಬ್ಬರು ಇಲ್ಲಿ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀವಿ. ನಿಮಗೆ ಹೆಲ್ಪ್ ಬೇಕಂದರೆ ದಯವಿಟ್ಟು ನಮ್ಮ ಮುಂದೆ ಸೌಂಡ್ ಮೇಲೆ ಗೈಸ್, ಮೇಲೆ ಬಂದು ಕ್ಲಿಯರಾಗಿ ಕೇಳಿಸ್ತಾ ಇದೆ ಫುಡ್ ಸ್ಟೆಪ್ ಸೌಂಡು. ಐ ಆಮ್ ಡ್ಯಾಮ್ ಶೋರ್ ನಾನು ಏನಕ್ಕೂ ಕೇಳಿಸು. ಬಟ್ ಮೇಲೆ ಬಂದು ಕ್ಲಿಯರಾಗಿ ಆ ಸೌಂಡ್ ಬಂದು ಕೇಳಿಸ್ತಾ ಪಕ್ಕ. ಯಾರು? ಸಿದ್ದಿಕ್. ಇಲ್ಲೇ ಕೇಳಿಸ್ತಾ ಇದೆ ಸೌಂಡು ಪಕ್ಕ. ಏನು ಮಾಡೋಣ? ಮೇಲೆ ಫುಟ್ ಸ್ಟೆಪ್ ಗೈಸ್, ಮೇಲೆ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಸೊ ಗೈಸ್, ಇಲ್ಲಿ ಬಂದು ಇನ್ನೊಂದು ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿ ಬಂದು ಏನೋ ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆ ಬಂದು ನಮಗೆ ಇಲ್ಲಿ ಪ್ರೊಟೆಕ್ಟ್ ಆಗಿದೆ ಅಂತ, ನಮಗೆ ಕಾಪಾಡಿಸ್ತಾ ಇದೆ ಅಂತ ನಾವು ನಂಬ್ಕೊಂಡಿದ್ದೀವಿ. ನೀನು ಇಲ್ಲೇ ಇರು. ಇಲ್ಲಿ ಬಂದು ನೋಡ್ಕೊಂಡು ಬರ್ತೀನಿ. இங்கே நிற்கும் நீ நான் கீழே இருக்கேன். மேலே பார்த்து ಇಲ್ಲೇ ರಸೀತಿಗೆ பார்த்துக்கோ.
சுரூபன் என்ன ஆச்சு? நீ பாட்டுக்கு மேலே நின்று பார்த்துட்டு பயந்துட்டு கீழே வந்து அப்போ என்னத்தை பார்த்த? ಮೇಲೆ ಏನಿದೆ ಅಂತ ಗೊತ್ತಿಲ್ಲ. ಬ್ಲ್ಯಾಕ್ ಶಾಡೋ ನೋಡ್ಬಿಟ್ಟಿದ್ದೀನಿ. என்ன பிளாக்? ಮೇಲೆ ಏನೋ ಒಂದು ಕೂತ್ಕೊಂಡಿದೆ ಬ್ಲ್ಯಾಕ್ ಶಾಡೋ. உட்காந்துருக்கா? கைஸ் மேலே வந்து ஒரு கருப்புரு உட்காந்துருந்தது தெளிவாக க்ளோஸ்அப்பில் நான் கேப்சர் பண்ணியிருக்கேன். அந்த ஃபோட்டோ கூட இப்போ நான் போடுறேன் பாருங்க, ஸ்க்ரீன்ஷாட்டு.